ಸಿಂಹರಾಶಿ 2026 ಯುಗಾದಿ ವರ್ಷ ಭವಿಷ್ಯ. ಸಿಂಹರಾಶಿಯವರಿಗಂತೂ ಏಕಾದಶ ಸ್ಥಾನದಲ್ಲಿ ಗುರು ಗ್ರಹ ಪ್ರಭಾವದಿಂದ ಒಂದಷ್ಟು ಬಿಸ್ನೆಸ್ ವರ್ಷದ ಪ್ರಾರಂಭದಲ್ಲೇ ಧನ ಲಾಭವನ್ನು ಉಂಟು ಮಾಡುತ್ತೆ. ಭಾಳ ಚೆನ್ನಾಗಿದೆ. ವರ್ಷದಲ್ಲೇ ಒಂದಷ್ಟು ಗುರುಬಲ ಇರೋದರಿಂದ ಉತ್ತಮವಾದಂತಹದ್ದು ಫಲಗಳು ನಿರೀಕ್ಷೆ ಮಾಡ್ಬೋದು. ಅದರಲ್ಲಿ ಪ್ರಮುಖವಾಗಿರೋದು ಕಲಾವಿದರಿಗಂತೂ ಉತ್ತಮವಾದಂಥ ಅಭಿವೃದ್ಧಿ. ಏನಾದರೂ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಸಿನಿಮಾ ತೆಗಿತಾ ಇದ್ದೀರಾ, ಅಥವಾ ಸಿನಿಮಾದಲ್ಲಿ ಪಾತ್ರವನ್ನು ಅಭಿನಯಿಸ್ತಾ ಇದ್ದೀರಾ ಅಂದರೆ ಒಳ್ಳೊಳ್ಳೆ ಪಾತ್ರಗಳು ಸಿಗುತ್ತೆ, ಒಳ್ಳೊಳ್ಳೆ ಅವಕಾಶಗಳು ಪ್ರಾಪ್ತಿ ಆಗುವಂಥದ್ದು ಸಿಂಹರಾಶಿಯವರಿಗೆ ಇಲ್ಲಿ ನಾವು ನೋಡಬಹುದು. ಮತ್ತು ನಿಮ್ಮ ಕಠಿಣವಾದಂಥ ಶ್ರಮ ಏನಿದೆ ಅದಕ್ಕೆ ತಕ್ಕಂತಹ ಒಂದಷ್ಟು ಪ್ರತಿಫಲ ಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಮತ್ತು ವ್ಯಾಪಾರದಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಅದಾದಮೇಲೆ ಏಪ್ರಿಲ್ 14 ನಂತರ ಉಚ್ಚ ಸ್ಥಾನಕ್ಕೆ ರವಿ ಬದಲಾವಣೆ ಆದಾಗ, ಯಾಕಂದರೆ ರಾಷ್ಟ್ರಾಧಿಪತಿನೇ ರವಿ ಆಗಿರ್ತಾನೆ, ಉಚ್ಚ ಸ್ಥಾನದಲ್ಲಿ ಬದಲಾವಣೆ ಆದಾಗ ಒಂದಷ್ಟು ಸರ್ಕಾರಿ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡುವಂಥವರಿಗೆ, ಸಿಂಹರಾಶಿಯವರಿಗೆ ಅನುಕೂಲ ಆಗುವಂಥದ್ದಿರುತ್ತೆ. ವರ್ಷದಲ್ಲೇ ಅಷ್ಟಮ ಶನಿ ನಡೀತಾ ಇದೆ, ಅದೇನು ಬದಲಾವಣೆ ಆಗುವಂಥದ್ದು ಇರೋದಿಲ್ಲ. ಇಡೀ ಯುಗಾದಿಯಿಂದ ಯುಗಾದಿವರೆಗೂ ಅಷ್ಟಮ ಶನಿ ಇದ್ದೇ ಇರುತ್ತೆ. ಈ ಅಷ್ಟಮ ಶನಿ ಏನು ಕೆಲಸ ಮಾಡುತ್ತೆ ಇವರಿಗೆ ಅಂತ ಹೇಳಿದ್ರೆ, ಒಂದಷ್ಟು ಕೆಲಸಗಳು ವಿಳಂಬ ಆಗಬಹುದು ಹೊರತು ಶನಿಯಿಂದ ಭಾರೀ ಹೊಡೆತ ತೊಂದರೆಗಳು ಆಗುವಂಥ ಸಾಧ್ಯತೆ ಇಲ್ಲ. ಮತ್ತು ಅದರ ಜೊತೆಗೆ ಒಂದಷ್ಟು ತಂದೆ ಕಡೆ ಬರುವಂಥ ಆಸ್ತಿ ಏನಿರುತ್ತೆ, ಹಣದ ವಿಚಾರದಲ್ಲಿ ಆಗ್ಬೋದು, ಒಂದಷ್ಟು ಅನುಕೂಲ ಆಗುವಂಥದ್ದಿರುತ್ತೆ. ಶುಕ್ರಗ್ರಹ ಏನಾದರೂ ಸ್ವಕ್ಷೇತ್ರಕ್ಕೆ ಏನು ಪ್ರವೇಶ ಮಾಡ್ತಾನೋ ಆ ಸಂದರ್ಭದಲ್ಲಿ ಒಂದಷ್ಟು ಲೇವಾದೇವಿ, ದುಡ್ಡು ಕೊಡೋದು ತೆಗೆದುಕೊಳ್ಳೋದು ಅಥವಾ ಬ್ಯಾಂಕ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಇರುವಂಥವ್ರಿಗೆ ಹೆಚ್ಚು ಲಾಭವನ್ನು ನಿರೀಕ್ಷೆಯನ್ನು ಮಾಡಬಹುದು ಆ ಸಂದರ್ಭದಲ್ಲಿ. ಇನ್ನು ಏಪ್ರಿಲ್ 19 ನಂತರ ಏಕಾದಶ ಸ್ಥಾನಕ್ಕೆ ಶುಕ್ರ ಗುರು ಜೊತೆ ಸಂಯೋಗ ಆಗುವುದರಿಂದ, ಯಾವಾಗಲೂ ಅಷ್ಟೇ ಗುರುಗ್ರಹವನ್ನು ಧನಕಾರಕ ಅಂತ ಹೇಳ್ತೀವಿ. ಶುಕ್ರ ಆತನು ಅಷ್ಟೇ ದುಡ್ಡಿನ ವಿಚಾರದಲ್ಲಿ ಬಹಳ ಉತ್ತಮವಾದಂಥ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಆ ಎರಡು ಗ್ರಹಗಳ ಸಂಯೋಗ ಒಂದಷ್ಟು ಐಷಾರಾಮಿ ವಸ್ತುಗಳ ಮೇಲೆ ವ್ಯಾಮೋಹ ಬರುತ್ತೆ. ಅಂದರೆ ದುಬಾರಿ ವಸ್ತುಗಳನ್ನು ಖರೀದಿ ಮಾಡ್ತೀರಾ, ಮನೆ ಆಗಬಹುದು, ವಾಹನ ಆಗಬಹುದು, ಅಥವಾ ಆಭರಣಗಳಾಗಬಹುದು, ಇಂತಹದ್ರ ಮೇಲೆ ಹೆಚ್ಚು ಒಲವು ಬರುವಂಥದ್ದಿರುತ್ತೆ. ಹಾಗೆ ನಿಮಗೆ ಪ್ರಾಪ್ತಿನೂ ಆಗುವಂಥದ್ದು ಇಲ್ಲಿ ನಾವು ನೋಡಬಹುದು. ಇನ್ನು ಕೇತು ಜನ್ಮದ ರಾಶಿಯಲ್ಲಿರೋದ್ರಿಂದ ಒಂದಷ್ಟು ಆಧ್ಯಾತ್ಮಿಕದ ಕಡೆಯೂ ಇರುತ್ತೆ, ಒಲವು ಹೆಚ್ಚಾಗಿರುತ್ತೆ. ಪೂಜೆ ಪುನಸ್ಕಾರಗಳ ಬಗ್ಗೆ ಹೆಚ್ಚು ಖರ್ಚುಗಳನ್ನು ಮಾಡುವಂಥದ್ದು ಇಲ್ಲಿ ನಾವು ನೋಡಬಹುದು. ಇನ್ನು ವರ್ಷದ ಪ್ರಾರಂಭದಲ್ಲೇ ಸಪ್ತಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಒಂದಷ್ಟು ವೈವಾಹಿಕ ಜೀವನಕ್ಕೆ ಒಂದಷ್ಟು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಒಂದಷ್ಟು ಅಷ್ಟಮ ಶನಿ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡುವಂಥದ್ದು ಇಲ್ಲಿ ನಾವು ವರ್ಷದ ಯುಗಾದಿ ಭವಿಷ್ಯದಲ್ಲಿ ನಾವು ನೋಡಬಹುದು. ಇನ್ನು ಜುಲೈ 16 ನಂತರ ವ್ಯಯಸ್ಥಾನಕ್ಕೆ ಏನು ರಾಷ್ಟ್ರಾಧಿಪತಿ ಪ್ರವೇಶ ಮಾಡ್ತಾನೆ, ಒಂದಷ್ಟು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ ವಹಿಸಬೇಕು. ಅದು ಜೂನ್ 1 ನಂತರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಬದಲಾವಣೆ ಸಿಂಹ ರಾಶಿಗೆ 12ನೇ ಮನೆ ಆಗಿರುತ್ತೆ. 12ನೇ ಮನೆ ಅದೇನಾಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ ಚಿಕ್ಕ ಪುಟ್ಟ ವಿಚಾರದಲ್ಲೇ ಹೆಚ್ಚು ಖರ್ಚುಗಳು ಬರುತ್ತೆ, ಅದೇ ಜಾಸ್ತಿ ಪ್ರಾಬ್ಲಮ್ ಬರುವಂಥದ್ದು ಇರುತ್ತೆ. ಅದಕ್ಕೆ ಏನಾದರೂ ಬಿಸ್ನೆಸ್ ಮಾಡಬೇಕು, ಶುಭ ಕಾರ್ಯಗಳ ವಿಚಾರದಲ್ಲಿ ಮಾಡ್ಕೋಬೇಕು ಅಂದರೆ ಜೂನ್ ಒಳಗಡೆನೇ ಮುಗಿಸೋದು ಒಳ್ಳೆಯದು. ಇನ್ನು ಅದ್ರ ಜೊತೆಗೆ ಜೂನ್ ನಂತರ ಅಡೆತಡೆಗಳು, ಶುಭ ಕಾರ್ಯಗಳ ಅಡೆತಡೆಗಳು ಬರುತ್ತೆ, ಹೊಸ ಬಿಸ್ನೆಸ್ಗೂ ಹೊಡೆತ ಬೀಳುವಂಥ ಸಾಧ್ಯತೆ ಇರುತ್ತೆ. ಒಂದಷ್ಟು ಸಮಸ್ಯೆಗಳೇ ಜಾಸ್ತಿ, ಹಾಗಾಗಿ ಆ ಟೈಮ್ ಅಷ್ಟು ಪ್ರಶಸ್ತವಾಗಿ ಇರೋದಿಲ್ಲ. ಮತ್ತು ಏನೇ ವ್ಯವಹಾರವನ್ನು ಮಾಡಿದ್ರೂ 2 ಬಾರಿ ಯೋಚನೆ ಮಾಡಿ. ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ವ್ಯಯಸ್ಥಾನದಲ್ಲಿದ್ದಾಗ ಲಾಸೇ ಹೊರತು ಯಾವುದೂ ಒಳ್ಳೆಯದಾಗುವಂಥ ಸಾಧ್ಯತೆ ಇರೋದಿಲ್ಲ. ಆಗಸ್ಟ್ 17 ನಂತರ ಸ್ವಕ್ಷೇತ್ರಕ್ಕೆ ರವಿ ಬದಲಾವಣೆ ಆದಾಗ ಒಂದಷ್ಟು ಬುಧ ಕೇತು ಸಂಯೋಗದಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಒಲವು ಬರುತ್ತೆ. ಒಂದಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅದರಲ್ಲಿ ಕೆಲವೊಂದೆಲ್ಲ ರಾಜಕೀಯದೆಲ್ಲ ಆಗ್ಬೋದು ಅಥವಾ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಒಂದಷ್ಟು ಹೆಚ್ಚು ಲಾಭ ಉಂಟಾಗುತ್ತೆ, ಒಂದಷ್ಟು ಅನುಕೂಲನೂ ಆಗುತ್ತೆ. ಸಾಮಾನ್ಯವಾಗಿ ಖರ್ಚುಗಳು ಇದ್ದೇ ಇರುತ್ತೆ. ಮತ್ತು ಒಂದಷ್ಟು ನಿಂತೋದಂಥ ಕೆಲಸ ಕಾರ್ಯಗಳು ಪ್ರಾರಂಭ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಅಕ್ಟೋಬರ್ 17 ನಂತರ ರಾಷ್ಟ್ರಾಧಿಪತಿ ನೀಚ ಸ್ಥಾನದಲ್ಲಿ ಇರುವುದರಿಂದ ಜನ್ಮ ಗುರು ಒಂದಷ್ಟು ಕೆಲಸ ಕಾರ್ಯಗಳ ಒತ್ತಡಗಳನ್ನು ಉಂಟು ಮಾಡುವಂಥದ್ದು ಇರುತ್ತೆ. ನೋಡಿ, ಯಾವಾಗಲೂ ಅಷ್ಟು ಜನ್ಮದಲ್ಲಿ ಗುರು ಬಂದಾಗ ನಾನು ಆಗಲೇ ಹೇಳಿದೆ, ಯಾವಾಗಲೂ ದುಃಖ, ಯೋಚನೆ, ಖರ್ಚುಗಳು ಜಾಸ್ತಿ, ಮತ್ತು ಒಂದಷ್ಟು ಕೆಲಸಗಳು ಆದ್ರೂ ವ್ಯಯ ಆಗುವಂಥದ್ದು ಇರುತ್ತೆ. ಮತ್ತು ಆ ದಿಢೀರ್ ಬದಲಾವಣೆಗಳನ್ನು ನೋಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಡಿಸೆಂಬರ್ 5 ನಂತರ ರಾಹುಕೇತುಗಳು ಬದಲಾವಣೆ ಆಗುತ್ತೆ ಈ ವರ್ಷದಲ್ಲಿ. ಮತ್ತು ಅದರಿಂದ ಒಂದಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ. ಯಾಕಂದರೆ ಜನ್ಮರಾಶಿಯಿಂದ ಕುಜ ಗುರು ಸಂಯೋಗ ಮತ್ತು ಅದ್ರ ಜೊತೆಗೆ ಭೂಮಿ ವಿಚಾರದಲ್ಲಿ ಒಂದಷ್ಟು ಅನುಕೂಲ ಉಂಟಾಗುವಂಥ ಸಂದರ್ಭದಲ್ಲಿಯೂ ನಾವು ನೋಡಬಹುದು. ಮತ್ತು ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿರುವಂಥವ್ರಿಗೆ ಹೆಚ್ಚು ಲಾಭ ಮತ್ತು ದೊಡ್ಡ ಮಟ್ಟಿಗೆ ಒಂದಷ್ಟು ಪ್ರಮಾಣದ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಭೂಮಿ ಮನೆ ಖರೀದಿ ಮಾಡುವಂಥ ಯೋಗನೂ ಸಹ ಇರುತ್ತೆ. ಇನ್ನು ನಮಗೆ ಯುಗಾದಿಯಿಂದ ಯುಗಾದಿ ಆಗಿರೋದ್ರಿಂದ 2027 ವರ್ಷದ ಪ್ರಾರಂಭದಲ್ಲಿ ಋಣದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ
ಬರ್ಬೋದು, ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ, ಸಾಲದ ಹೊರೆ ಆಗಬಹುದು. ಆ ಸಂದರ್ಭದಲ್ಲಿ ಸ್ವಲ್ಪ ನೋಡಿ ಮಾಡ್ಕೋಬೇಕು. ಮತ್ತು ಆರೋಗ್ಯದ ಸಮಸ್ಯೆಗಳು ಕಾಡುವಂಥ ಸಾಧ್ಯತೆಗಳು ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಇರೋದು ಬಹಳ ಸೂಕ್ತ.